ಜೀವನದಲ್ಲಿರುವಂತಹ ಕತ್ತಲೆಯನ್ನು ಕಳೆದು ಭರವಸೆಯನ್ನ ಬೆಳಕು ನೀಡುವ ಪರಶಿವನ ಪವಿತ್ರವಾದ ದಿನವೇ ಮಹಾಶಿವರಾತ್ರಿ. ಹೌದು ಸ್ನೇಹಿತರೆ, ಈ ವರ್ಷ ಫೆಬ್ರವರಿ 15, 2026ರಲ್ಲಿ ಬಂದಿರುವಂತಹ ಭಾನುವಾರ ಮಹಾಶಿವರಾತ್ರಿ ನೀವೆಲ್ಲ ಕೂಡ ಆಚರಿಸ್ತೀವಿ. ಅದರಲ್ಲೂ ಈ ಒಂದು ವಿಶೇಷ ಮಹಾಶಿವರಾತ್ರಿ ಯಾಕಂತ ಹೇಳಿದ್ರೆ 300 ವರ್ಷಗಳ ನಂತರ ಬಂದಿರುವಂತಹ ಅಪರೂಪದ ರಾಜಯೋಗಗಳ ಮಹಾಶಿವರಾತ್ರಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ. ನಮ್ಮ ಜೇಸ್ ಮಂತ್ರಲೋಕದಲ್ಲಿ ಇವತ್ತಿನ ನಾವು ಮಹಾ ಸಂಚಿಕೆಯಲ್ಲಿ ಶಿವನ ವಿಶೇಷವಾದಂತಹ ಹಾಗೆಯೇ ಶಕ್ತಿಶಾಲಿ ಮಂತ್ರಗಳನ್ನ ನಾವು ತಿಳಿಸ್ಕೊಡ್ತೀವಿ. ಇನ್ನು ವಿಶೇಷ ಏನಂತ ಹೇಳಿದ್ರೆ, ಯಾರೆಲ್ಲ ಕೂಡ ಆರೋಗ್ಯದ ಸಮಸ್ಯೆಯಿಂದ ನೀವು ಬಳಲ್ತಿದ್ರೆ ಅಥವಾ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ರೆ, ಇನ್ನು ಸತಿಪತಿಯರ ಕಲಹ ಹೆಚ್ಚಾಗಿದ್ದು ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಕೌಟುಂಬಿಕ ಕಲಹಗಳಿದ್ರೆ ಖಂಡಿತವಾಗಿ ಹೇಳ್ತೀವಿ, ಮಹಾಶಿವರಾತ್ರಿ ದಿನ ಈ ಮಂತ್ರಗಳನ್ನ ನೀವು ಪಾರಾಯಣ ಮಾಡಿ. ಹಾಗೆಯೇ ನೀವು ಕುಟುಂಬ ಸಮೇತ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಮಂತ್ರಗಳನ್ನ ನೀವು ಜಪಿಸಿ. ಹಾಗೆ ನಿಮ್ಮ ಕುಟುಂಬದಲ್ಲಿರುವಂತಹ ಯಾವುದೇ ಒಂದು ತೊಂದರೆಗಳು ಕೂಡ ಇದ್ದರೆ ಅದು ಭಗವಂತನ ಆಶೀರ್ವಾದದಿಂದ, ಇನ್ನೂ ಹೆಚ್ಚಾಗಿ ಪಾರ್ವತಿ ದೇವಿಯ ಒಂದು ಕೃಪಕಟಾಕ್ಷದಿಂದ ನಿಮ್ಮ ಸಂಸಾರ ಕೂಡ ಇನ್ನೂ ಸುಖಮಯವಾಗಿ ನಡೆಯುತ್ತೆ. ಇವತ್ತು ನಾನು ತುಂಬಾ ವಿಶೇಷವಾಗಿ 3 ಮಂತ್ರಗಳನ್ನ ತಿಳಿಸ್ಕೊಡ್ತೀವಿ. ಅದರಲ್ಲಿ ಮೊದಲನೇದು ಬಂದು ಶಿವ ಪಂಚಾಕ್ಷರಿ ಮಂತ್ರ, ಹಾಗೆ ಎರಡನೇದು ರುದ್ರ ಗಾಯತ್ರಿ ಮಂತ್ರ. ಇನ್ನು ವಿಶೇಷವಾಗಿ ನಾನು ಈಗಾಗಲೇ ಹೇಳ್ದಂಗೆ ನೀವೆಲ್ಲರೂ ಕೂಡ ಮನೆಯಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಪುನಸ್ಕಾರ ಮಾಡಿದ ನಂತರ ಅಥವಾ ನೀವು ದೇವಸ್ಥಾನಕ್ಕೆ ಏನಾದರೂ ಬಿಲ್ಪತ್ರೆಯನ್ನು ನೀಡುವ ಸಮಯದಲ್ಲಿ ಭಗವಂತನ ನೆನೆಸ್ಕೊಂಡು, ಈಗ ಬಿಲ್ಪತ್ರೆಯನ್ನು ನಾವು ನೀಡಬೇಕಾದ್ರೆ ಅಥವಾ ಶಿವನಿಗೆ ಅರ್ಪಿಸಬೇಕಾದ್ರೆ ಹೇಳುವ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ದಯವಿಟ್ಟು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಯಾಕಂತ ಹೇಳಿದರೆ ನಮ್ಮ ಜೇಸ್ ಮಂತ್ರಲೋಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗವಾಗುವಂತಹ ವಿಶೇಷವಾದ ಮಂತ್ರಗಳನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಆದ್ದರಿಂದ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾವುದೇ ಒಂದು ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಳ್ಳಿ. ಹಾಗೆ ಶಿವ ಮತ್ತು ಶಕ್ತಿಯ ಮಿಲನವಾದ ಈ ಒಂದು ದಿನ ಬರೀ ಹಬ್ಬವಲ್ಲ. ಯಾಕಂತ ಹೇಳಿದರೆ ಅಂಧಕಾರದಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವಂತಹ ಈ ಒಂದು ಪವಿತ್ರವಾದ ದಿನ ಮಹಾಶಿವರಾತ್ರಿ. ಮೊದಲಿಗೆ ನಾವು ಇವಾಗ ಹೇಳ್ಕೊಡುವಂಥ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ. ಇದು ತುಂಬಾ ಸುಲಭ ಕೂಡ, ಆದರೆ 108 ಬಾರಿ ಪಾರಾಯಣ ಮಾಡಲೇಬೇಕು. ನೀವು ಬೆಳಿಗ್ಗೆ ಸಮಯದಲ್ಲಿ ಪೂಜೆ ಆದಮೇಲೂ ಕೂಡ ಈ ಮಂತ್ರವನ್ನು ಹೇಳ್ಕೋಬೋದು. ಇನ್ನು ವಿಶೇಷವಾಗಿ ಇದರ ಒಂದು ಪೂಜೆಯ ಫಲ ನಿಮ್ಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ 108 ಬಾರಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಕೊಂಡು ಈ ಮಂತ್ರವನ್ನು ಹೇಳಿ. ಮಂತ್ರ ಹೀಗಿದೆ: ಓಂ ನಮಃ ಶಿವಾಯ. ಅಂದರೆ ಇದು ಅರ್ಥ ಒಂದು ಮಂಗಳಮಯನಾದ ಆ ಪರಮಶಿವನಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ. ಹಾಗೆಯೇ ಈ ಎರಡನೆಯ ಮಂತ್ರವು ತುಂಬಾ ಶಕ್ತಿಶಾಲಿ. ಯಾಕಂತ ಹೇಳಿದ್ರೆ ಇದು ಒಂದು ರುದ್ರ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ. ಈ ಒಂದು ಪವಿತ್ರವಾದ ಮಂತ್ರ ಹೀಗಿದೆ: ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದರ ಅರ್ಥ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆ ಮಹಾಪುರುಷನನ್ನು ನಾವು ತಿಳಿಯೋಣ, ಮಹಾದೇವನನ್ನು ಧ್ಯಾನಿಸೋಣ, ಹಾಗೆ ರುದ್ರನನ್ನು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಮಹಾಶಿವರಾತ್ರಿ ದಿನದಂದು ಮನೆಯಲ್ಲಿ ನಾವು ಬಿಲ್ಪತ್ರೆಯನ್ನು ಮುಖಾಂತರ ಪೂಜೆಯನ್ನು ಮಾಡ್ತೀವಿ. ಯಾಕಂದರೆ ಶಿವನಿಗೆ ಪವಿತ್ರವಾಗಿರೋದು ಅಂತ ಹೇಳಿದ್ರೆ ಅದು ಬಿಲ್ಪತ್ರೆ. ನೀವು ಹಣ್ಣು ಇಡ್ತಿರೋ ಅಥವಾ ಹಂಪಲ್ಲಿ ಇಡ್ತಿರೋ ಅಥವಾ ನೈವೇದ್ಯ ಇಡ್ತಿರೋ, ಎಲ್ಲದಕ್ಕಿಂತ ಮಿಗಿಲಾಗಿ ಒಂದೇ ಒಂದು ನೀವು ಬಿಲ್ಪತ್ರೆಯನ್ನು ಇಟ್ಟು ಭಗವಂತನ ನೆನೆಸ್ಕೊಂಡು ಪರಮಶಿವನಿಗೆ ನಿಮ್ಮ ಒಂದು ಅವರ ಭಕ್ತಿ, ನಿಮ್ಮ ಭಕ್ತಿಯನ್ನು ನೀವು ಅವರ ಪಾದ ಕಮಲ ಚರಣಗಳೇ ಅರ್ಪಿಸಿ. ಖಂಡಿತವಾಗಿಯೂ ಮಹಾಶಿವನು ಸಂತೃಪ್ತನಾಗ್ತಾನೆ. ಮಂತ್ರ ಹೀಗಿದೆ: ತ್ರಿಶಾಲಂ ತ್ರಿಗುಣಾಕಾರಂ ತ್ರಿನೇತಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಅಂದರೆ 3 ದಳಗಳಿರುವಂತಹ 3 ಗುಣಗಳನ್ನು ನೀವು ಪ್ರತಿನಿಧಿಸುವ 3 ಕಣ್ಣುಗಳಿರುವ ಶಿವನಿಗೆ ಅರ್ಪಿಸುವ ಈ ಒಂದು ಬಿಲ್ಪತ್ರೆಯು ನನ್ನ 3 ಜನ್ಮಗಳ ಪಾಪಗಳನ್ನ ನಾಶ ಮಾಡಲಿ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ನೋಡಿ, ನಾವು ಜೀವನದಲ್ಲಿ ಗೊತ್ತೋ ಗೊತ್ತಿಲ್ದಿರೋ ತಪ್ಪನ್ನ ಮಾಡಿಬಿಟ್ಟಿರ್ತೀವಿ. ಹಾಗೆಯೇ ಕೆಲವೊಂದು ಸಲ ನಾವು ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪುಗಳಿಂದ ಕೆಟ್ಟ ಪಾಪ ಕರ್ಮಗಳು ನಮ್ಮ ಜೀವನದಿಂದ ದೂರ ಆಗಬೇಕಂತ ಹೇಳಿದ್ರೆ ಈ ಮಂತ್ರವನ್ನು ಕೂಡ ನೀವು ಮಹಾಶಿವರಾತ್ರಿ ದಿನದಂದೇ ಬಿಲ್ಪತ್ರೆಯನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಪಾರಾಯಣ ಮಾಡ್ಕೋಬೇಕು.
ಈ ವರ್ಷದ ಮಹಾಶಿವರಾತ್ರಿಯ ಪೂಜಾ ಸಮಯ ಈ ರೀತಿಯಾಗಿದೆ. ಚತುರ್ದಶಿ ತಿಥಿ ಆರಂಭ ಆಗೋದು 15 ಫೆಬ್ರವರಿ 2026 ಸಂಜೆ 5:04. ಹಾಗೆಯೇ ಅತ್ಯಂತ ಶುಭವಾದಂತಹ ಸಮಯ ಅಂದರೆ ನಿಶ್ಚಿತ ಕಾಲ ಅಂದರೆ ಪೂಜೆ ಮಾಡುವ ಸಮಯ ಈ ರೀತಿಯಾಗಿದೆ. ಫೆಬ್ರವರಿ 16 ಮಧ್ಯರಾತ್ರಿ 12:09ರಿಂದ 1 ತನಕ ಇರುತ್ತೆ. ಹಾಗೆಯೇ ಯಾರೆಲ್ಲರೂ ಕೂಡ ಉಪವಾಸನ ಮಾಡ್ತಿದ್ದೀರೋ ಅವರು ಉಪವಾಸ ಬಿಡುವಂತಹ ಸಮಯ ಫೆಬ್ರವರಿ 16 ಬೆಳಗ್ಗೆ 6:59ರಿಂದ ಮಧ್ಯಾಹ್ನ 3:24ರವರೆಗೆ. ಈಗಾಗಲೇ ಹೇಳಿದಾಗೆ 2026ರ ಈ ಒಂದು ಮಹಾಶಿವರಾತ್ರಿಯು ಅತ್ಯಂತ ಪವಿತ್ರವಾದ ಶಿವರಾತ್ರಿ ಅಂತ ಹೇಳಿದ್ವಿ. ಯಾರಿಗೆಲ್ಲ ಕೂಡ ಆರೋಗ್ಯ ಸಮಸ್ಯೆ ಇದ್ದರೆ, ಹಾಗೆಯೇ ಜೀವನದಲ್ಲಿ ಯಾವುದೇ ಒಂದು ಅಡೆತಡೆಗಳಿದ್ದರೆ ಮಹಾಶಿವನನ್ನು ನೆನೆಯುತ್ತಾ ಈ ಮಂತ್ರಗಳನ್ನು ನೀವು ಪಾರಾಯಣ ಮಾಡಿ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿರುವಂತಹ ಸತಿಪತಿಗಳ ಕಲಹ ಏನೇ ಇದ್ದರೂ ಕೂಡ ನಾವು ಹೇಳ್ತೀವಿ ನೋಡಿ, ಪಾರ್ವತಿ ದೇವಿಯ ಒಂದು ಕೃಪಾ ಕಟಾಕ್ಷದಿಂದ ಖಂಡಿತವಾಗಿಯೂ ನಿಮ್ಮ ಸಂಸಾರವು ಕೂಡ ಸುಖಮಯವಾಗಿರುತ್ತೆ. ಗೊತ್ತೋ ಗೊತ್ತಿಲ್ದಿರೋ ಆಗಿರುವಂಥ ಒಂದು ಮನಸ್ತಾಪಗಳಿಂದ ನೀವು ದೂರವಾಗಿರ್ತೀರ. ಹಾಗೆಯೇ ಸುಖ ಶಾಂತಿ ನೆಮ್ಮದಿಯಿಂದ ನಿಮ್ಮ ಕುಟುಂಬದ ಜೊತೆಗೆ ನೀವು ಸಂಸಾರವನ್ನು ನಡೆಸುವಕ್ಕೆ ಒಂದು ಪವಿತ್ರವಾದ ಮಹಾಶಿವರಾತ್ರಿ ದಿನದಂದು ಈ ಮಂತ್ರಗಳನ್ನು ನೀವು ಪಾರಾಯಣ ಮಾಡಿ. ಇನ್ನು ಮನೆಯಲ್ಲೇ ನೀವು ಕೂಡ ಪೂಜೆ ಪುನಸ್ಕಾರ ಆದಮೇಲೆ ಭಗವಂತನ ನೆನೆಸ್ಕೊಂಡು ಶಿವ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಹೇಳಿ. ಹಾಗೆ ಜಾಗರಣೆ ಮಾಡುವ ಸಮಯದಲ್ಲಿ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿದ್ರೆ ಖಂಡಿತವಾಗಿಯೂ ಹೇಳ್ತೀವಿ, ನೀವು ನಮಸ್ಕರಿಸುವಾಗ ಕಣ್ಣು ಮುಚ್ಚಿಕೊಂಡು ಚಿನ್ಮುದ್ರೆಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳಿ. ಹಾಗೆ ರುದ್ರ ಗಾಯತ್ರಿ ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಇನ್ನು ದೇವಸ್ಥಾನಗಳಲ್ಲಿ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸುವಾಗ ಕಣ್ಣು ಮುಚ್ಕೊಂಡು ನಾವು ಇವತ್ತು ಹೇಳಿಕೊಟ್ಟಿರುವಂತಹ ಬಿಲ್ಪತ್ರೆ ಒಂದು ಮಹಾ ಶಕ್ತಿಶಾಲಿ ಮಂತ್ರವನ್ನು ಕೂಡ ನೀವು ಪಾರಾಯಣ ಮಾಡಿ. ಇದೆಲ್ಲ ಕೂಡ ಸಾಧ್ಯ ಆಗೋದು ಭಗವಂತನ ಒಂದು ಆಶೀರ್ವಾದದಿಂದ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಣ, ಅಂತಸ್ತು, ಸಂಪತ್ತು, ಸಮೃದ್ಧಿ ಇದೆಲ್ಲ ಬೇಕಂತ ಹೇಳಿದ್ರೆ ಮೊದಲಿಗೆ ಭಗವಂತನ ಒಂದು ಕೃಪೆ ನಮ್ಮ ಮೇಲೆ ಇರಬೇಕು. ಹಾಗಾಗಿ ಈ ಒಂದು ಮಹಾಶಿವರಾತ್ರಿ ದಿನ ಪ್ರತಿಯೊಬ್ಬರು ಕೂಡ ಶಿವನನ್ನು ಧ್ಯಾನಿಸಿ, ಹಾಗೆಯೇ ನಿಮ್ಮ ಪ್ರತಿಯೊಂದು ಕಷ್ಟಗಳನ್ನು ಅವನ ಪಾದ ಕಮಲ ಚರಣಗಳಿಗೆ ಬಿಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.